ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ಲಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ದಿನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ. ಆ ಪೂಜೆ ಗಣೇಶ ಚತುರ್ದಶಿ ಪೂಜೆ. ಆ ಪೂಜೆನ ತುಂಬ ಚೆನ್ನಾಗಿ ಪುರೋಹಿತರು ಬಂದು ಎಲ್ಲ ನೆರವೇರಿಸ್ಕೊಟ್ರು. ಅಲ್ಲಿ ಸ್ವರ ಪುರೋಹಿತರು ಇಂಥ ಪುರೋಹಿತರೆ ಇವ್ರ ಮನೆಗೆ ಬರ್ತಾರೆ ಅಂತ ಗೊತ್ತಾಗಿ ಅವ್ರ ಹತ್ರ ಕೇಳಿಕೊಂಡು, ನಿಮ್ಮ ಮಗಳಾಗಿ ನಾನು ಅವ್ರ ಮನೆಗೆ ಬರ್ತೀನಿ, ನಾನೇ ಪ್ರಸಾದ ಎಲ್ಲ ಮಾಡ್ತೀನಿ, ಹಾಗಾಗಿ ನನಗೆ ಕರ್ಕೊಂಡೋಗಿ ಅಂತ ಕೇಳಿರ್ತಾಳೆ. ಹಂಗಾಗ್ಬಿಟ್ಟು ಅವ್ರ ಜೊತೆ ಬರ್ತಾಳೆ. ಬಂದಾಗ ಪುರೋಹಿತರು ಮಗಳು ಅಂದ್ಕೊಂಡು ಒಳಗೆ ಬಿಡ್ತಾರೆ. ಆವಾಗ ಅವಳು ಒಳಗೆ ಬಂದು ಪ್ರಸಾದ ಮಾಡೋಕ್ಕೆ ಹೋದ್ಲು. ಅಡುಗೆ ಮನೆಗೂ ಬರೋಂಗಾಯ್ತಲ್ಲ ಅಂತೇಳಿ ಏನೋ ಖುಷಿ ಆಯಿತು. ಆದರೆ ಇವಳು ಹುರ್ಕೊಂತ ಇರ್ತಾಳೆ. ಅಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಗಣಪತಿ ಇಟ್ಟು ಅಲ್ಲಿ ಪೂಜೆ ಮಾಡೋದು ಅಂತ ಇತ್ತು. ಆದರೆ ಇವಳು ಅಲ್ಲಿಗೆ ಸ್ವರ ಬಂದುಬಿಡ್ತಾಳೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡೋಣ ಅಂತೇಳಿ ಮನೆಯಲ್ಲೇ ಇಟ್ಕೊಂಡ್ಳು. ಮನೆಯಲ್ಲೇ ಇಟ್ಕೊಂಡ್ರು. ಚಾಮಂತಿನೂ ಬಂದಳು, ಮತ್ತು ಇವಳು ಸ್ವರನೂ ಬಂದಳು. ಎಲ್ಲರೂ ಬಂದು ಪೂಜೆ ಚೆನ್ನಾಗಾಯಿತು. ಸ್ವರ ಆರಾಮಾಗಿ ಮನೆ ಒಳಗಡೆ ಬಂದುಬಿಟ್ಲು. ಹಂಗಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡೋಕ್ಕೂ ಅನುಕೂಲ ಆಗೋಯಿತು. ಮತ್ತು ಇವನು ಜಯರಾಜ್ ಇವನೂ ಬಂದಿದ್ದಾನೆ ಇವಾಗ ಆಫೀಸಿಂದ. ಎಲ್ಲರನ್ನೂ ಕರೆದಿರ್ತಾರಲ್ಲ, ಎಲ್ಲರೂ ಬಂದಿದ್ದಾರೆ. ಇಂಪಾರ್ಟೆಂಟ್ ಇವರಿಬ್ಬರೇ, ಚಾಮಂತಿ ಮತ್ತು ಜಯಪ್ರಕಾಶ್ ಇವರಿಬ್ಬರೇ ಮೇಯ್ನು. ಎಲ್ಲರೂ ಬಂದು ಪೂಜೆ ಮುಗಿಸಿದ ಮೇಲೆ ಪುರೋಹಿತರಿಗೆ ನಮಸ್ಕಾರ ಮಾಡಿಕೊಂಡು ಅವರು ಪ್ರಸಾದ ಎಲ್ಲ ತಗೊಂಡು ಕಾಣಿಕೆ ಕೊಟ್ಬಿಟ್ರೆ ನಾವು ಹೊರಡ್ತೀನಿ ಅಂತ ಹೇಳ್ತಾರೆ. ತಂದು ಕಾಣಿಕೆ ಜಾನು ಕಾಣಿಕೆ ತಂದು ಕೊಡು ಅಂತ ಹೇಳ್ತಾನೆ. ಹೋಗಿ ಕಾಣಿಕೆ ತಂದು ಕೊಡ್ತಾಳೆ. ಆಮೇಲೆ ಎಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲ ಹೊರಡ್ತಾರೆ. ಆವಾಗ ತುಂಬಾ ಖುಷಿಯಾಗಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು. ಆವಾಗ ಸ್ವರನೂ ಕೂಡ ಆಚೆ ಬರ್ತಾಳೆ. ಮುಸ್ಕಾಕೊಂಡಿರ್ತಾಳೆ, ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಆಚೆ ಬಂದುಬಿಟ್ಟು ಅವಳು ಪ್ರಸಾದ ತಗೊಂಡು ಹೊರಡೋಕ್ಕೆ ರೆಡಿ ಆಗ್ತಾಳೆ. ಆವಾಗ ಕಾಲ್ಗೆಜ್ಜೆ ಅಲ್ಲೇ ಬಿದ್ದೋಗ್ಬಿಡುತ್ತೆ, ಅದನ್ನು ನೋಡ್ಕೊಳ್ಳೋದೇ ಇಲ್ಲ. ಬಂದು ಆಚೆ ಬಂದ್ಬಿಟ್ಟು ನೋಡ್ಕೋತಾಳೆ, ಕಾಲ್ಗೆಜ್ಜೆ ಇರಲ್ಲ. ಕಾಲ್ಗೆಜ್ಜೆ ಇಲ್ವಲ್ಲ, ಎಲ್ಲಿ ಬಿದ್ದೋಯ್ತು ಅಂತೇಳ್ಬಿಟ್ಟು ಮತ್ತೆ ಹೋಗಿ ಕಿಟಕಿಯಲ್ಲಿ ಒಳಗೆ ಹೋಗೋಕ್ಕೆ ಅಂತ ನೋಡ್ತಿರ್ತಾಳೆ. ಒಳಗೆ ಹೋಗೋಕ್ಕೆ ಅವಕಾಶವೇ ಇರಲ್ಲ. ಹಾಗಾಗಿ ಅಷ್ಟೊತ್ತಿಗೆ ಅವನು ಅಭಿಕೈಗೆ ಸಿಕ್ಬಿಟ್ಟಿದೆ ಅದು ಗೆಜ್ಜೆ. ಪುರೋಹಿತರಿಗೆ ಈ ಕಡೆ ಬಂದುಬಿಟ್ಟು ಪುರೋಹಿತರಿಗೆ ಹೇಳ್ತಾಳೆ, ನಿಮ್ಮಿಂದ ನನಗೆ ತುಂಬ ಅನುಕೂಲ ಆಯಿತು ಪುರೋಹಿತರೆ, ತುಂಬ ಇದು ಮಾಡಿದ್ರಿ ಅಂತೇಳಿ. ಅಷ್ಟೊತ್ತಿಗೆ ಅಮ್ಮ ಮೇಡಮ್ಗೆ ಇದು ಪ್ರಸಾದ ತಗೊಂಬಂದು ನಾನು ಕೊಟ್ಟು ಬರ್ತೀನಿ ಪ್ರಸಾದನ ಅಂಥೇಳಿ ತಗೊಬರುತ್ತೆ ಆಚೆಗೆ. ಅದು ಪ್ರಸಾದ ತಂದು ಕೊಡುತ್ತೆ. ಎಲ್ಲರೂ ಪ್ರಸಾದ ತಿಂತಾರೆ. ತಿಂದಾದಮೇಲೆ ಅವರಪ್ಪ ಕೇಳ್ತಾನೆ, ಯಾರು ಪ್ರಸಾದ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು, ಯಾರು ಮಾಡಿದರು ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಅವರು ಪುರೋಹಿತರು ಮಗಳು ಅನಿಸುತ್ತೆ, ಚೆನ್ನಾಗಿ ಮಾಡಿದರು ಅಂತ. ಹೌದು, ತುಂಬ ಚೆನ್ನಾಗಿದೆ, ಇನ್ನೊಂದು ದಿವಸ ಕರೆಸ್ಕೊಳ್ಳೋಣ ಇವ್ರನ್ನೇ, ನಾನು ಎರಡೆರಡು ಸಲ ಹಾಕಿಸ್ಕೊಂಡು ತಿಂದೆ ಅಪ್ಪ ಅಂತ ಹೇಳುತ್ತೆ. ಆಗ ಹೌದಾ, ಅಷ್ಟು ಚೆನ್ನಾಗಿ ಮಾಡೋರು ಅಂತೇಳಿ ಅವನು ತಿಂದು ನೋಡ್ತಾನೆ. ಹೌದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬೇಬಿ ಅಂತ ಹೇಳ್ಬಿಟ್ಟು ಅದನ್ನು ನಾವು ಇನ್ನೊಂದು ಸಲ ಮಾಡಿಸ್ಕೊಳ್ಳೋಣ ಅಂತಿಂತ. ಈ ಗೆಜ್ಜೆ ಬೇರೆ ಸಿಕ್ಕಿದೆ, ಇದು ಪ್ರಸಾದನೂ ಚೆನ್ನಾಗಿದೆ, ಇದನ್ನು ಸ್ವರ ಬಿಟ್ಟರೆ ಬೇರೆ ಯಾರೂ ಮಾಡಿರಲ್ಲ ಅಂತ ಅವನ ಅನುಮಾನ ಆಗಿರುತ್ತೆ. ಸ್ವರನೇ ಮಾಡಿರೋದು ಅಂತ ಗೊತ್ತಾಯಿತು, ಕನ್ಫರ್ಮ್ ಮಾಡಿಕೊಂಡ. ಆಮೇಲೆ ಈ ಗೆಜ್ಜೆನ ತೊಗೊಂಡೋಗಿ ಪುರೋಹಿತ್ರ ಮನೆಗೆ ಕೊಟ್ಟು ಬರ್ತೀನಿ ಅಂತ ಹೊರಡ್ತಾನೆ. ಬೇಡ ಬೇಡ, ನೀವು ಹೋದರೆ ಎಷ್ಟು ಚೆನ್ನಾಗಿರುತ್ತೆ, ನಾನು ಬೇರೆಯವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಅಭಿ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ, ನಾನೇ ಕೊಟ್ಟು ಬರ್ತೀನಿ ಅಂತಾನೆ. ಅಲ್ಲಿ ಹೋದರೆ ಮತ್ತೆ ಅವಳು ಸಿಗ್ತಾಳೆ ಅಂತೇಳ್ಬಿಟ್ಟು ಅವಳಿಗಾಗಲೇ ಗಾಬರಿ ಆಗ್ತಿರ್ತಾಳೆ. ಆದ್ರೂ ಇವಳು ಚಾಮಂತಿ ಮತ್ತು ಅವನು ಹೊರಗಡೆ ಹೋಗ್ತಾರೆ. ಆಫೀಸಲ್ಲೂ ಪೂಜೆ ಇದೆ, ಆಫೀಸಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ. ಹೋಗ್ಬಿಟ್ಟು ಹೋಟೆಲಿಗೆ ಹೋಗ್ತಾರೆ. ಹೋಟೆಲಿಗೆ ಹೋಗಿ ಹೋಟೆಲಲ್ಲಿ ಬಟರ್ ಕ್ರಾಚ್ ಐಸ್ ಕ್ರೀಮ್ ತೊಗೊಂಡು ತಿಂದು, ಯಾವ ಪೂಜೆನೂ ಇರೋಲ್ಲ, ಏನಿರಲ್ಲ. ಅಲ್ಲಿ ನನ್ನನ್ನು ನಿನ್ನ ಪ್ರೀತಿ ಮಾಡ್ತೀಯಾ, ನಿನ್ನನ್ನು ನಾನು ಪ್ರೀತಿ ಮಾಡ್ತೀನಿ ಅಂತ ಹಿಂಗೆ ಮಾತಾಡ್ಕೋತಾರೆ. ಇವನು ಅಭಿ 5 ವರ್ಷದ ಹಿಂದೆ ಆ ಗೆಜ್ಜೆ ಕೊಡಿಸಿದ್ದೆ, ಅದನ್ನು ಈಗಲೂ ಇಟ್ಕೊಂಡಿದ್ದಾಳೆ, ಸ್ವರನೇ ಇಲ್ಲಿ ಬಂದಿದ್ದು ಅಂತ ಅವನಿಗೆ ಕನ್ಫರ್ಮ್ ಆಗೋಯ್ತು. ಪಕ್ಕ ಅವನು ಪ್ಲಾಸ್ಪಕ್ಕಿಗೆ ಹೋಗಿ ಅದನ್ನೆಲ್ಲ ನೆನಪು ಮಾಡಿಕೊಂಡ. ಆಮೇಲೆ ಮಗು ಹತ್ರ ಹೇಳ್ತಾ ಇರ್ತಾನೆ, ಮಗು ಅವ್ರದ್ದು ಅಮ್ಮ ಮೇಡಮ್ಮು ಬರಲೇ ಇಲ್ಲ ಇವತ್ತು ಅಂತೇಳ್ಬಿಟ್ಟು. ಹೌದಪ್ಪ, ಅವ್ರು ಬರಲೇ ಇಲ್ಲ ಅಂತ ಹೇಳುತ್ತೆ. ಏನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ, ಏನೋ ಗೊತ್ತಿಲ್ಲ ಅಪ್ಪ, ಬರಲೇ ಇಲ್ಲ ಅಂತ ಹೇಳುತ್ತೆ. ಹಾಗೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಇವಳಿಗೆ ಅಪ್ಪ ಮಗ ಮಾತಾಡಿದ್ರೂ ಕಷ್ಟನೇ. ಏಕೆ ಅಂದರೆ ಎಲ್ಲಿ ಅವಳ ಬಗ್ಗೆ ಹೇಳ್ಬಿಡ್ತಾನೋ ಮಗ ಅಂತ ಹೇಳ್ಬಿಟ್ಟು.
ಅಮ್ಮ ಮೇಡಮ್ಮು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ರೆ ಇವನ ಮನಸ್ಸು ಎಲ್ಲಿ ವಾಲ್ಬಿಡುತ್ತೋ ಆ ಕಡೆಗೆ ಅಂತ ಇವಳಿಗೆ ಭಯ ಜಾಸ್ತಿ. ಹಂಗಾಗಿ ಅದು ಮಗುನೂ ಚೆನ್ನಾಗಿ ತಿಳ್ಕೊಬಿಟ್ಟಿದೆ. ಇವಾಗ ಬಾಯಿ ಬಿಟ್ಟು ಏನು ಹೇಳೋಕ್ಕೆ ಹೋಗಲ್ಲ, ಎಲ್ಲ ಮನಸ್ಸಲ್ಲೇ ಇಟ್ಕೊಳ್ಳುತ್ತೆ ಮಗುನೂ. ಅವಳು ಮಾಡಿರೋ ಅಂಥ ಪ್ರಸಾದ ತಿಂದು, ಆ ಪ್ರಸಾದ ಎಷ್ಟು ಚೆನ್ನಾಗಿದೆ ತಿಂದು ನೋಡು ಅಪ್ಪ ಅಂತ ಹೇಳುತ್ತೆ. ತಿಂದು ನೋಡಿದ ಮೇಲೆ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪುರೋಹಿತ್ರ ಮಗಳು ಅಲ್ವಾ ಅಂತ ಕೇಳ್ತಾನೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದು ದಿವಸ ಕರ್ಸ್ಕೊಂಡು ಮಾಡಿಸ್ಕೊಳ್ಳೋಣ ಅಪ್ಪ ಅಂತ ಹೇಳುತ್ತೆ. ಆವಾಗ ಅದು ಅಂದ್ಕೊಳ್ಳುತ್ತೆ ಮನಸ್ಸಲ್ಲಿ, ನಾನೇನಾದರೂ ಹೇಳಿಬಿಟ್ರೆ ಅಮ್ಮ ಮೇಡಮ್ ಬಂದು ಮಾಡಿದರು ಅಂತೇಳಿ ಸುಮ್ಮನೆ ಅಪ್ಪ ಯಾಕೆ ತೋರಿಸ್ಲಿಲ್ಲ ನನಗೆ, ನಾನು ನೋಡ್ತಿದ್ನಲ್ಲ ಅಂತ ಹೇಳ್ತಾರೆ. ಬೇಡವೇ ಬೇಡ, ಏನು ಹೇಳೋದೇ ಬೇಡ ಅಂಥೇಳಿ ಆ ಮಗು ಏನು ಹೇಳೋದೇ ಇಲ್ಲ, ಎಲ್ಲನೂ ಮನಸ್ಸಲ್ಲೇ ಇಟ್ಕೊಂಡಿರುತ್ತೆ. ಹಾಗಾಗಿ ಅವನಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ಅವನು ಇನ್ನೂ ಹುಡ್ಕೋದ್ರಲ್ಲೇ ಇದ್ದಾನೆ. ಇದು ಸ್ವರಂದೋ ಅಥವಾ ಯಾರ್ದಿರ್ಬೋದು ಅಂತೇಳ್ಬಿಟ್ಟು, ಬಟ್ ಅದು ಸ್ವರಂದೇ ಆಗಿರುತ್ತೆ. ಹಾಗಾಗಿ ಈ ಮಗು ಏನು ಹೇಳೋದು ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.